ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಕಟ್ಟ ಕಡೆಯದಾಗಿ ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಕಟ್ಟ ಕಡೆಯದಾಗಿ ಈ ನವೆಂಬರ್ 11ನೇ ತಾರೀಕು ಅಂದ್ರೆ ಇದ ಕೇವಲ 3 ದಿವಸ ಇದೆ. 11ನೇ ತಾರೀಕು ಬೆಳಗಾವಿಗೆ ಬಂದ್ಬಿಡಿ. ಬೆಳಗಾವಿ ಚಲೋ ಕಾರ್ಯಕ್ರಮವನ್ನ 9ನೇ ತಾರೀಕು ಅಂದ್ರೆ ನಾಳೆ 7, ನಾಡಿದ್ದು 8, 9ನೇ ತಾರೀಕು ಆಚೆ ನಾಡಿದ್ದು ನಾವು ಈ ಬೆಳಗಾವಿ ಚಲೋನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಸ್ಥಳದಿಂದ. ನಾವು ಒಳ ಮೀಸಲಾತಿ ಹೋರಾಟವನ್ನ ಎಲ್ಲಿಂದ ಪ್ರಾರಂಭ ಮಾಡಿದ್ವೋ ಅಲ್ಲಿಂದಲೇ ಮತ್ತೆ ಇದಕ್ಕೆ ಅಂತ್ಯವನ್ನ ಆಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಿ ಕೃಷ್ಣಪ್ಪನವರ ಚೈತ್ಯ ಭೂಮಿಯಿಂದ ಅವರ ಸಮಾಧಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ನಾವು ಅಲ್ಲಿಂದ ಬೆಳಗಾವಿ ಚಲೋನ ಪ್ರಾರಂಭ ಮಾಡ್ತಾ ಇದ್ದೀವಿ. 8ನೇ ತಾರೀಕು ನಾವು ಸಂಜೆ ಬಂದು ಅಲ್ಲಿ ಹಾಲ್ಟ್ ಆಗ್ತೀವಿ. 9ನೇ ತಾರೀಕಿಂದ ಅಲ್ಲಿಂದ ಹೊರಡೋಣ ಬೆಳಗ್ಗೆ. 9ನೇ ತಾರೀಕು ಬೆಳಗ್ಗೆ ನಾವು ಹರಿಹರದಿಂದ ಹೊರಟ್ರೆ 9ನೇ ತಾರೀಕು ಇಡೀ ದಿವಸ ಹಗಲು ರಾತ್ರಿ ಸಂಬಂಧಪಟ್ಟಂತ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಳ ಮೀಸಲಾತಿಯ ಜಾಗೃತಿ ಕಾರ್ಯಕ್ರಮಗಳನ್ನ, ಪತ್ರಿಕಾಗೋಷ್ಠಿಗಳನ್ನ ಮಾಡೋಣ. 10ನೇ ತಾರೀಕು ಧಾರವಾಡ, ಹುಬ್ಬಳ್ಳಿ ಮತ್ತೆ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಏನ್ ತಾಲೂಕುಗಳಿದಾವೆ ಎಲ್ಲ ತಾಲೂಕುಗಳಲ್ಲಿ ನಾವು ಜಾಗೃತಿ ಕಾರ್ಯಕ್ರಮವನ್ನು ಮಾಡೋಣ. ಈ ಸರ್ಕಾರದಲ್ಲಿ ಅದರಲ್ಲೂ ಕೂಡ ಅತಿ ಮುಖ್ಯವಾಗಿ ನಾನು ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ. ಹೌದು, ಅವರಿಂದನೇ ತೊಂದರೆ ಆಗ್ತಾ ಇರೋದು, ಅವರೇ ಮೋಸ ಮಾಡ್ತಾ ಇರೋದು. ದಟ್ ಈಸ್ ನನ್ ಅದರ್ ದೆನ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಇವತ್ತು ಸರ್ಕಾರ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೊಂದು ಮೀಟಿಂಗ್ ನಡೆದಿತ್ತು, ಅಲ್ಲೂ ಕೂಡ ನಮ್ಮ ಬಾಯಿಗೆ ಮಣ್ಣಾಕುವಂತ ಮಾತುಗಳನ್ನೇ ಮಾತಾಡಿದ್ದಾರೆ ಅಂತ ನನಗೆ ವಿಷಯ ಬಂದಿದೆ. ಅಲ್ಲೂ ಕೂಡ ಏನೋ ಬಡ್ತಿ ಕೊಡಬಾರ್ದು ಅನ್ನೋ ಕೊಕ್ಕಿ ಹಾಕುವಂತಹ ಮಾತುಗಳನ್ನೇ ಮಾತಾಡಿದ್ದಾರೆ ಅಂತ ನನಗೆ ಕಂಡು ಬಂದಿದೆ. ನನಗೆ ಇನ್ನ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಇಲ್ಲಿವರೆಗೂ ಕೂಡ ಏನು ಟೀಕೆ ಮಾಡ್ಕೊಂಡು ಬಂದಿದ್ದೆ ಕೆ ಎಚ್ ಮುನಿಯಪ್ಪನವ್ರನ್ನ, ಇವತ್ತು ಬಹಳ ಪ್ರಾಮಾಣಿಕವಾಗಿ ಅವರು ಬಡ್ತಿ ವಿಚಾರದಲ್ಲಿ ಏನು ಒತ್ತಾಯವನ್ನು ತಂದ್ರು ಕೂಡ ಇಲ್ಲ, ಅದಕ್ಕೆ ಕಾನೂನು ತೊಡಕಿದೆ, ಅದಿದೆ ಇದಿದೆ ಅಂತ ಮಂಡು ಮಸಿ ಏನೇನೋ ಇಲ್ಲದೆ ಇರುವಂತ ಕುಂಟು ನೆಪಗಳನ್ನ ಹೇಳಿದ್ದಾರೆ ಎಚ್ ಸಿ ಮಹದೇವಪ್ಪ ಅನ್ನುವಂತ ವಿಚಾರ ನನಗೆ ಬಲ್ಲ ಮೂಲಗಳಿಂದ ನನಗೆ ಗೊತ್ತಾಗಿರುವಂತ ವಿಚಾರ. ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ಅದು ಸುಳ್ಳೇ ಆಗಿದ್ರೆ ಬಡ್ತಿ ಮೀಸಲಾತಿಯಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ತನ್ನ ಕೈ ಚಳಕವನ್ನ ತೋರಿಸದೆ ಆರ್ಡರ್ ಮಾಡಿಸ್ಲಿ. ನನ್ನ ತಪ್ಪ ನನಗೆ ಬಂದಿದ್ದು ಸುಳ್ಳು ಮಾಹಿತಿ ಅಂತ ನಾನು ಒಪ್ಕೊಂಡ್ಬಿಡ್ತೀನಿ. ಅದೇ ರೀತಿ ಬೇರೆ ಬೇರೆ ಏನೋ SCP TSP ಅಮೌಂಟು ಮತ್ತೆ ರಾಜಕೀಯದಲ್ಲಿ ಮೀಸಲಾತಿ ಇಲ್ಲ ಎಲ್ಲಾ ವಿಚಾರದಲ್ಲೂ ಕೂಡ ಅವರು ಕೊಂಕು ಮಾತಾಡಿದ್ದಾರೆ ಮತ್ತೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಬಂದಿರುವಂತಹ ವಿಚಾರಗಳು. ಹಾಗಾಗಿ ನಾವೀಗ ಬಹುಶಃ